Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ರೇವಣ್ಣಗೆ ಜಾಮೀನು ಅಥವಾ ಸಂಕಷ್ಟ ಎದುರಾಗುತ್ತೋ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ರೇವಣ್ಣ ಭವಿಷ್ಯ ನಿರ್ಧಾರವಾಗಲಿದೆ. ಕೋರ್ಟ್ಗೆ ಖುದ್ದು ಹಾಜರಾಗಿದ್ದಾರೆ ಶಾಸಕ ಎಚ್.ಡಿ. ರೇವಣ್ಣ. ನಿನ್ನೆ ರೇವಣ್ಣಗೆ ಮಧ್ಯಂತರ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿತ್ತು. ಇವತ್ತು ಮಧ್ಯಾಹ್ನದವರೆಗೂ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಜಾಮೀನನ್ನ ಕೋರ್ಟ್ ಕೊಟ್ಟಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ. ಕೋರ್ಟ್ಗೆ ಆಗಮಿಸೋ ಮುನ್ನ ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು ರೇವಣ್ಣ. ದೇವೇಗೌಡರ ನಿವಾಸದಿಂದ ನೇರವಾಗಿ ಕೋರ್ಟ್ಗೆ ಬಂದಿದ್ದಾರೆ. ಇದಕ್ಕೂ ಮೊದಲು ವಿಧಾನಸೌಧಕ್ಕೂ ಕೂಡ ಎಚ್.ಡಿ. ರೇವಣ್ಣ ತೆರಳಿದ್ರು. ಇನ್ನೇನು ಕೆಲವೇ ಹೊತ್ತಿನಲ್ಲೇ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ರೇವಣ್ಣ ಭವಿಷ್ಯ ಏನಾಗುತ್ತೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಏಪ್ರಿಲ್ 28ರಂದು ಹೊಳೆ ನರಸೀಪುರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ಎಚ್.ಡಿ. ರೇವಣ್ಣ ಮತ್ತು ಪುತ್ರ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿದ್ರು. ಅದೇ ಪ್ರಕರಣ ಎಚ್.ಡಿ. ರೇವಣ್ಣ ಅವರಿಗೆ ಮುಳುವಾಗುತ್ತಾ ಅನ್ನೋ ಆತಂಕ ಅವರನ್ನ ಕಾಡ್ತಿದೆ. ಬರಿಗಾಲಿನಲ್ಲೇ ಕೋರ್ಟ್ಗೆ ರೇವಣ್ಣ ಬಂದಿದ್ದಾರೆ. ಬರಿಗಾಲ್ನಲ್ಲೇ ಕೋರ್ಟ್ಗೆ ಎಚ್.ಡಿ. ರೇವಣ್ಣ ಆಗಮಿಸಿದ್ದಾರೆ. ಅವರು ಧಾರ್ಮಿಕವಾಗಿ ಒಂದಷ್ಟು ಸಂಪ್ರದಾಯಗಳನ್ನ, ಪೂಜೆ ಪುನಸ್ಕಾರಗಳನ್ನ ಅತಿ ಹೆಚ್ಚಾಗಿ ನಂಬೋದ್ರಿಂದ ಕೋರ್ಟ್ಗೆ ಬರೋಕ್ಕೂ ಮುನ್ನ ಏನಾದರೂ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಸಂಕಲ್ಪವನ್ನ ಮಾಡಿಕೊಂಡು ಬಂದ್ರ ಅನ್ನೋ ಪ್ರಶ್ನೆಯೂ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಕೋರ್ಟ್ಗೆ ಬರಿಗಾಲ್ನಲ್ಲೇ ಎಚ್.ಡಿ. ರೇವಣ್ಣ ಆಗಮಿಸಿದ್ದಾರೆ. ನಿನ್ನೆ ಈ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಣೆ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ನಡೆದಿತ್ತು. ಎಸ್ಐಟಿ ಪರವಾಗಿಯೂ ಕೂಡ ವಾದ ಮಂಡನೆಯಾಗಿತ್ತು. ಎಚ್.ಡಿ. ರೇವಣ್ಣ ಅವರ ಪರವಾಗಿಯೂ ಕೂಡ ವಕೀಲರು ವಾದ ಮಂಡಿಸಿದ್ರು. ಎಸ್ಐಟಿ ಪರ ಎಸ್ಪಿಪಿ ಅವರು ರೇವಣ್ಣ ಅವರನ್ನ ಒಂದು ನಮ್ಮ ಕಸ್ಟಡಿ ಕೊಡಿ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಆದರೆ ರೇವಣ್ಣ ಪರ ವಕೀಲರು ಅವರಿಗೆ ಜಾಮೀನನ್ನ ಮಂಜೂರು ಮಾಡಬೇಕು, ಅದಕ್ಕಿರುವಂತಹ ಆಧಾರಗಳ ಬಗ್ಗೆ, ಅಂಶಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು. ಇನ್ನು ನ್ಯಾಯಾಧೀಶರು ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ರು. ಇವತ್ತು ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ 5 ಲಕ್ಷ ರೂಪಾಯಿ ಬಾಂಡ್ ಅನ್ನ ನೀಡಿ ಅಂತ ಸೂಚನೆಯನ್ನ ನೀಡಿದ್ರು. ಅದರಂತೆ ಇದೀಗ 3 ಗಂಟೆ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಶುರುವಾಗುತ್ತೆ. ಎಚ್.ಡಿ. ರೇವಣ್ಣ ಅವರು ಈಗಾಗಲೇ ಕೋರ್ಟ್ಗೆ ಆಗಮಿಸಿದ್ದಾರೆ. ನಿನ್ನೆಯೂ ಕೂಡ ನ್ಯಾಯಾಧೀಶರ ಸೂಚನೆಯ ಮೇರೆಗೆ ಖುದ್ದು ಎಚ್.ಡಿ. ರೇವಣ್ಣ ಅವರು ಕೋರ್ಟ್ಗೆ ಆಗಮಿಸಿದ್ರು. ವಿಚಾರಣೆ ಮುಗಿಯೋ ತನಕ ಅಲ್ಲೇ ಇದ್ರು. ಕೋರ್ಟ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ನಿನ್ನೆಯೂ ಕೂಡ ವಾದ ಪ್ರತಿವಾದ ನಡೆದಿದೆ. ನ್ಯಾಯಾಧೀಶರು ಆಲಿಸಿದ್ದಾರೆ ಕೂಡ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದಾಖಲಾಗಿರುವಂತಹ ಸೆಕ್ಷನ್ಗಳನ್ನ ಗಮನಿಸಿ ಎಚ್.ಡಿ. ರೇವಣ್ಣ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನನ್ನ ಕೊಡಬೇಕಾ ಬೇಡವಾ, ಎಸ್ಐಟಿ ಕಸ್ಟಡಿಗೆ ಕೊಡಬೇಕಾ, ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕಾ ಅನ್ನೋದನ್ನ ನ್ಯಾಯಾಧೀಶರು ನಿರ್ಧರಿಸಲಿದ್ದಾರೆ. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೇವಣ್ಣ ಅವರ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಸೋಮವಾರವಷ್ಟೇ ಕೆಆರ್ ನಗರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷರತ್ತುಬದ್ಧ ಜಾಮೀನನ್ನ ಎಚ್.ಡಿ. ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಿತ್ತು. ಇನ್ನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಬರಿಗಾಲಲ್ಲೇ ಎಚ್.ಡಿ. ರೇವಣ್ಣ ಅವರು ಆಗಮಿಸಿದ್ದಾರೆ ಕೋರ್ಟ್ಗೆ. ಖುದ್ದು ಅವರ ಉಪಸ್ಥಿತಿಯೂ ಕೂಡ ಕೋರ್ಟ್ನಲ್ಲಿ ಇದೆ. ಈಗಾಗಲೇ ವಿಚಾರಣೆ ಕೂಡ ಆರಂಭ ಆಗಿದೆ. ನಿನ್ನೆ ಆದಂತಹ ವಾದ ಪ್ರತಿವಾದ ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಟುಕೊಂಡು ನ್ಯಾಯಾಧೀಶರು ಯಾವ ಆದೇಶವನ್ನ ಪ್ರಕಟಿಸ್ತಾರೆ ಅನ್ನೋ ಕುತೂಹಲವಂತೂ ಖಂಡಿತವಾಗಿ ಇದೆ. ಕೋರ್ಟ್ಗೆ ಬರೋಕ್ಕೂ ಮುನ್ನ ಎಚ್.ಡಿ. ದೇವೇಗೌಡರ ಪದ್ಮನಾಭನಗರ ನಿವಾಸಕ್ಕೂ ಕೂಡ ತೆರಳಿದ್ರು. ವಿಧಾನಸೌಧಕ್ಕೂ ಕೂಡ ತೆರಳಿದ್ರು.
ಕೈ ಮುಗಿದು ಜಡ್ಜ್ ಮುಂದೆ ನಿಂತಿದ್ದಾರೆ ಎಚ್.ಡಿ. ರೇವಣ್ಣ. ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಕೂಡ ಹಾಜರಿದ್ದಾರೆ. ಇನ್ ಕ್ಯಾಮೆರಾ ವಿಚಾರಣೆ ನಡೆಸಲು ಎಸ್ಐಟಿ ಮನವಿ. ಕೈ ಮುಗಿದು ಜಡ್ಜ್ ಮುಂದೆ ಶಾಸಕ ಎಚ್.ಡಿ. ರೇವಣ್ಣ ನಿಂತಿದ್ದಾರೆ. ನಿನ್ನೆಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಆಗಿತ್ತು ಅವರದು. ರೇವಣ್ಣನವರ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಉಪಸ್ಥಿತರಿದ್ದಾರೆ, ಹಾಜರಿದ್ದಾರೆ. ಇನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ಏನು ತಮ್ಮ ವಕೀಲರ ಮೂಲಕ ನ್ಯಾಯಾಧೀಶರ ಗಮನಕ್ಕೆ ತರಬೇಕೋ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆ ಹೇಗೆ ನಡೆಸಬೇಕು ಅಂತ ಅಂದ್ಕೊಂಡಿದ್ದಾರೋ ಆ ಅಂಶಗಳನ್ನು ನ್ಯಾಯಾಧೀಶರಿಗೆ ತಿಳಿಸುವಂತಹ ಕೆಲಸವೂ ಕೂಡ ಇಲ್ಲಿ ಎಸ್ಐಟಿ ಪರವಾಗಿ ಎಸ್ಪಿಪಿ ಅವರು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಮಾಡ್ತಾ ಇದ್ದಾರೆ. ವಾದ ಪ್ರತಿವಾದ ಇನ್ನೂ ಕೂಡ ಸ್ವಲ್ಪ ಹೊತ್ತು ನಡೆಯುತ್ತೆ. ಅದಾದ್ಮೇಲೆ ನ್ಯಾಯಾಧೀಶರು ಈ ಒಂದು ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ರಿಲೀಫ್ ಅನ್ನ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ, ಎಸ್ಐಟಿ ಕಸ್ಟಡಿಗೆ ಕೊಡ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸದ್ಯಕ್ಕೆ ಕೋರ್ಟ್ನಲ್ಲಿ ಎಚ್.ಡಿ. ರೇವಣ್ಣ ಇದ್ದಾರೆ. ಈಗಾಗಲೇ ವಿಚಾರಣೆ ಕೂಡ ಆರಂಭ ಆಗಿದೆ. ಏಪ್ರಿಲ್ 28ನೇ ತಾರೀಕು ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದ ಕೇಸ್ ಇದು. ಇನ್ ಕ್ಯಾಮೆರಾ ವಿಚಾರಣೆಯ ನಂತರ ನಿರ್ಧರಿಸೋಣ. ವಾದ ಪ್ರತಿವಾದದ ಸಂದರ್ಭದಲ್ಲಿ ಉಲ್ಲೇಖವಾಗ್ತಾ ಇರುವ ಅಂಶಗಳು. ಎಸ್ಐಟಿ ಎಸ್ಪಿಪಿ ಜಾಯ್ನಾ ಕೊಥಾರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ ಕ್ಯಾಮೆರಾ ವಿಚಾರಣೆ ಆಗಬೇಕು ಅಂತ ಹೇಳಿದಾಗ ಮೊದಲು ಅರ್ಜಿ ವಿಚಾರಣಾ ಅರ್ಹತೆಯ ಬಗ್ಗೆ ವಾದವನ್ನ ಮಂಡಿಸಿ ಅಂತ ಕೇಳಿದ್ದಾರೆ ನ್ಯಾಯಾಧೀಶರು. ಅದಾದ್ಮೇಲೆ ವಾದ ಮಂಡನೆ ಆದ್ಮೇಲೆ ಇನ್ ಕ್ಯಾಮೆರಾ ವಿಚಾರಣೆಯ ಬಗ್ಗೆ ನಾವು ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ಜಾಯ್ನಾ ಕೊಥಾರಿಯವರಿಗೆ ನ್ಯಾಯಾಧೀಶರು ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಎಸ್ಐಟಿ ಪರವಾಗಿ ಎಸ್ಪಿಪಿ ಜಾಯ್ನಾ ಕೊಥಾರಿಯವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಅವರು ಕೇಳ್ಕೊಂಡಿದ್ರು, ನಮ್ಮ ಕಸ್ಟಡಿಗೆ ಕೊಡಿ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳಿ. ಅದಕ್ಕೆ ಎಚ್.ಡಿ. ರೇವಣ್ಣ ಪರ ವಕೀಲರು ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರಲ್ಲ, ಆಗಲೇ ಈ ಪ್ರಕರಣದ ತನಿಖೆಯನ್ನು ಮಾಡಬಹುದಿತ್ತಲ್ವಾ, ಈಗ ಯಾಕೆ ಈ ರೀತಿಯಾಗಿ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿ ಮರುಪ್ರಶ್ನೆಯನ್ನ ಹಾಕಿದ್ರು. ಇವತ್ತು ಕೂಡ ಎಸ್ಪಿಪಿ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಇನ್ ಕ್ಯಾಮೆರಾ ವಿಚಾರಣೆ ಆಗಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಇದ್ರ ಬಗ್ಗೆ ಮತ್ತೆ ನಿರ್ಧರಿಸೋಣ, ಈಗ ಏನು ವಾದ ಮಂಡನೆ ಆಗಬೇಕೋ ಅದರ ಬಗ್ಗೆ ಮಾತ್ರ ಮಾತನಾಡಿ ಅಂತ ಹೇಳಿ ನ್ಯಾಯಾಧೀಶರು ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮೊದಲು ಅರ್ಜಿ ವಿಚಾರಣಾ ಅರ್ಹತೆಯ ಬಗ್ಗೆ ವಾದವನ್ನು ಮಂಡಿಸಿ ಅಂತ ಹೇಳಿದ್ದಾರೆ. ಒಂದು ಕಡೆ ಜಾಮೀನಿಗೆ ಎಸ್ಪಿಪಿ ಅವರು ಆಕ್ಷೇಪವನ್ನು ಎತ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ತಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ರೇವಣ್ಣ ಪರ ವಕೀಲರು ಕೇಳ್ಕೊಂಡಿದ್ದಾರೆ. ಎಸ್ಐಟಿ ಪರವಾಗಿ ವಾದಿಸ್ತಾ ಇರುವಂತಹ ಎಸ್ಪಿಪಿ ಅವರು ಯಾವ ರೀತಿಯ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ, ಕಾನೂನಾತ್ಮಕವಾಗಿ ಈ ಒಂದು ಪ್ರಕರಣ ಎಷ್ಟು ಗಂಭೀರವಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಏನೇನಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಅದರ ಅರ್ಹತೆಯ ಬಗ್ಗೆ ವಾದವನ್ನು ಇಲ್ಲಿ ಕೂಲಂಕಷವಾಗಿ ಮಂಡಿಸಬೇಕಾಗುತ್ತೆ. ಅದರ ಬಗ್ಗೆ ಫಸ್ಟ್ ವಾದ ಆಗಲಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅದಾದ್ಮೇಲೆ ಇನ್ ಕ್ಯಾಮೆರಾ ವಿಚಾರಣೆಯ ಬಗ್ಗೆ ನಾವು ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಹೇಳಿ ಸೂಚಿಸಿದ್ದಾರೆ ಅನ್ನೋದು ಸದ್ಯದ ಕೋರ್ಟ್ ಡೆವಲಪ್ಮೆಂಟ್. ಏನೇನು ವಾದ ಪ್ರತಿವಾದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಏನು ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಇದೆಯಲ್ಲ, ಇದು ಜಾಮೀನು ಸಿಗುವಂತಹ ಪ್ರಕರಣ ಅಂತ ಹೇಳಿ ಈಗಾಗಲೇ ಎಚ್.ಡಿ. ರೇವಣ್ಣ ಪರ ವಕೀಲರು ಕೂಡ ಹೇಳಿದ್ದಾರೆ. ಕೋರ್ಟ್ನಲ್ಲಿ ವಾದ ಮುಂದುವರೆದಿದೆ. ಎಸ್ಐಟಿ ಪರವಾಗಿ ವಕೀಲೆ ಜಾಯ್ನಾ ಕೊಥಾರಿ ಅವರು ವಾದವನ್ನು ಮಾಡುತ್ತಿದ್ದಾರೆ. ಸಂತ್ರಸ್ತೆಯ ಹೇಳಿಕೆ ಬಳಿಕ ಅತ್ಯಾಚಾರ ಆರೋಪ ದಾಖಲಿಸಲಾಗಿದೆ. ತನಿಖಾಧಿಕಾರಿಯ ವಿಚಾರಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 376 ಉಲ್ಲೇಖ ಆಗಿದೆಯಲ್ಲ, ಅದರ ಬಗ್ಗೆ ಇಲ್ಲಿ ಜಾಯ್ನಾ ಕೊಥಾರಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 376 ಅತ್ಯಾಚಾರದ ಆರೋಪವನ್ನ ಸೇರಿಸಲಾಗಿದೆ. ತನಿಖಾಧಿಕಾರಿಯ ಮನವಿಯ ನಂತರವೇ ಈ ಸೆಕ್ಷನ್ ಅನ್ನ ಸೇರಿಸಲಾಗಿದೆ ಅಂತ ಹೇಳಿ ತಮ್ಮ ವಾದದಲ್ಲಿ ಜಾಯ್ನಾ ಕೊಥಾರಿ ಅವರು ಉಲ್ಲೇಖ ಮಾಡಿದ್ದಾರೆ. ಹೊಳೆ ನರಸೀಪುರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ದಾಖಲಿಸಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಈ ಒಂದು ಪ್ರಕರಣದಲ್ಲಿ ಸೆಕ್ಷನ್ 376 ಅನ್ನ ಯಾಕೆ ಸೇರಿಸಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಜಾಯ್ನಾ ಕೊಥಾರಿ ಅವರು ಉಲ್ಲೇಖ ಮಾಡಿದ್ದಾರೆ. ಸಂತ್ರಸ್ತೆಯ ಹೇಳಿಕೆಯನ್ನ ಪಡ್ಕೊಂಡೇ ಈ ಒಂದು ಸೆಕ್ಷನ್ ಅನ್ನ ಸೇರಿಸಲಾಗಿದೆ. ಸುಖಾಸುಮ್ಮನೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲದೆ ಅಥವಾ ಅವರನ್ನ ಸಂಕಷ್ಟದಲ್ಲಿ ಸಿಲುಕಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸೆಕ್ಷನ್ ಅನ್ನ ಈ ಪ್ರಕರಣದಲ್ಲಿ ಸೇರಿಸಲಾಗಿಲ್ಲ. ಸಂತ್ರಸ್ತೆಯ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಸಂತ್ರಸ್ತೆಯ ಜೊತೆಗೆ ಹೋಗಿ ಸ್ಥಳ ಮಹಜರನ್ನ ಕೂಡ ಮಾಡಲಾಗಿದೆ. ಆ ಎಲ್ಲ ಸಾಕ್ಷ್ಯಾಧಾರಗಳ ಮೇರೆಗೆನೆ ಈ ಒಂದು ಪ್ರಕರಣದಲ್ಲಿ ಈ ಸೆಕ್ಷನ್ 376 ಅನ್ನ ಸೇರಿಸಲಾಗಿದೆ. ಇನ್ನು
ವಾದ ಪ್ರತಿವಾದ ಮುಂದುವರೆದಿದೆ ಕೋರ್ಟ್ನಲ್ಲಿ ಎಸ್ಐಟಿ ಪರವಾಗಿ ವಕೀಲೆ ಜಾಯ್ನಾ ಕೊಥಾರಿ ಅವರಿಂದ. ಮೊದಲಿಗೆ ಈ ಕೇಸ್ನಲ್ಲಿ ಸೆಕ್ಷನ್ 354A ಮತ್ತು ಡಿ ಮಾತ್ರ ಇತ್ತು. ಸೆಕ್ಷನ್ 376 ಸೇರ್ಪಡೆಗೆ ನಂತರ ಅರ್ಜಿಯನ್ನ ಸಲ್ಲಿಸಲಾಯಿತು. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಸೆಕ್ಷನ್ ಇರುತ್ತೋ ಮೊದಲಿಗೆ ಈ ಕೇಸ್ನಲ್ಲೂ ಕೂಡ ಅದೇ ಇತ್ತು. ಸೆಕ್ಷನ್ 354A ಮತ್ತು ಡಿ ಇತ್ತು. ಅದಾದ್ಮೇಲೆ ಸಂತ್ರಸ್ತೆ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಆ ಸಂತ್ರಸ್ತೆಯ ಹೇಳಿಕೆಯ ಆಧಾರದ ಮೇರೆಗೆನೆ ತನಿಖಾ ಅಧಿಕಾರಿ ಈ ಒಂದು ಸೆಕ್ಷನ್ ಅಂದ್ರೆ ಸೆಕ್ಷನ್ 376 ಅನ್ನ ಈ ಪ್ರಕರಣದಲ್ಲಿ ಸೇರಿಸ್ತಾರೆ ಅಂತ ಹೇಳಿ ತಮ್ಮ ವಾದವನ್ನ ಜಾಯ್ನಾ ಕೊಥಾರಿ ಅವರು ಇಲ್ಲಿ ಮಂಡಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕವಾಗಿ ಏನೆಲ್ಲ ಅಂಶಗಳು ಇದೆಯೋ ಅದೆಲ್ಲವನ್ನ ಕೂಡ ಉಲ್ಲೇಖ ಮಾಡಬೇಕಾಗುತ್ತೆ. ಅದರ ಒಂದು ವಿಚಾರಣೆ ಆಗಲಿ ಅಂತಾನೆ ನ್ಯಾಯಾಧೀಶರು ಕೂಡ SPP ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಕ್ಷ್ಯಾಧಾರಗಳು ಏನಿದೆ, ಸೆಕ್ಷನ್ಗಳು ಏನಿದೆ, ಯಾವಾಗ ಸೆಕ್ಷನ್ಗಳನ್ನು ಸೇರಿಸಲಾಯಿತು, ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಇದ್ದಂತಹ ಹೇಳಿಕೆ ಏನು, ಸಂತ್ರಸ್ತೆ ಕೊಟ್ಟಂತಹ ಹೇಳಿಕೆ ಏನು, ಇದೆಲ್ಲದರ ಬಗ್ಗೆಯೂ ಕೂಡ SIT ಪರವಾಗಿ SPP ಜಾಯ್ನಾ ಕೊಥಾರಿ ಅವರು ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಾದ ಮಂಡನೆ ಆಗ್ತಾ ಇದೆ ವಕೀಲೆ ಜಾಯ್ನಾ ಕೊಥಾರಿ ಅವರಿಂದ. ಮೊದಲಿಗೆ ಈ ಕೇಸ್ನಲ್ಲಿ ಸೆಕ್ಷನ್ 354A ಮತ್ತು ಡಿ ಮಾತ್ರವೇ ಇತ್ತು. ಅದಾದ್ಮೇಲೆ ಸಂತ್ರಸ್ತೆಯ ಹೇಳಿಕೆಯನ್ನು ಪಡೆದು ಅರ್ಜಿ ಸಲ್ಲಿಕೆ ಆದ್ಮೇಲೆ ಸೆಕ್ಷನ್ 376 ಅನ್ನು ಸೇರಿಸಲಾಗಿದೆ. 376 ಅತ್ಯಾಚಾರಕ್ಕೆ ಒಳಪಟ್ಟಂತಹ ಪ್ರಕರಣ, ಆ ಒಂದು ಸೆಕ್ಷನ್ ಸೇರಿಸಿದಂತಹ ಸಂದರ್ಭದಲ್ಲಿ ಗಂಭೀರ ಪ್ರಕರಣವಾಗುತ್ತೆ. ಹಾಗಾಗಿ ಈ ಒಂದು ಗಂಭೀರ ಸ್ವರೂಪದ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಜಾಮೀನನ್ನ ಕೊಡಬಾರದು ಅಂತ ಹೇಳಿ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ. ಒಂದಾ SIT ಕಸ್ಟಡಿಗೆ ಕೊಡಿ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳಿ SIT ಪರವಾಗಿ SPP ಅವರು ವಾದ ಮಂಡನೆಯನ್ನ ನಿನ್ನೆಯೂ ಕೂಡ ಮಾಡಿದ್ರು. ಅದರ ಮುಂದುವರೆದ ಭಾಗ ಇವತ್ತೂ ಕೂಡ ಕೋರ್ಟ್ನಲ್ಲಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ HD ರೇವಣ್ಣ ಅವರ ಉಪಸ್ಥಿತಿಯೂ ಕೂಡ ಇದೆ. FIRನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆಯೋ ಅದನ್ನೂ ಕೂಡ ಇಲ್ಲಿ ಜಾಯ್ನಾ ಕೊಥಾರಿ ಅವರು ಓದಿ ಹೇಳ್ತಾ ಇದ್ದಾರೆ. FIRನಲ್ಲಿನ ದೂರು ಓದುತ್ತಿರುವ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ನಲ್ಲಿ SIT ಪರವಾಗಿ ವಕೀಲೆ ಜಾಯ್ನಾ ಕೊಥಾರಿ ಅವರು ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಹೊಳೆ ನರಸೀಪುರದಲ್ಲಿ ಸಂತ್ರಸ್ತೆಯಿಂದ ಏಪ್ರಿಲ್ 28ನೇ ತಾರೀಕು ದಾಖಲಾದಂತಹ ದೂರಿನ ಮೇರೆಗೆ FIR ದಾಖಲಾಯ್ತಲ್ಲ, ಆ FIRನಲ್ಲಿ ಏನೆಲ್ಲ ಅಂಶಗಳು ಇದೆ ಅನ್ನೋದನ್ನ SPP ಅವರು ನ್ಯಾಯಾಧೀಶರ ಮುಂದೆ ಓದಿ ಹೇಳ್ತಾ ಇದ್ದಾರೆ. ಸಂತ್ರಸ್ತೆಯ ಪಿನ್ ಟು ಪಿನ್ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಮಂಡಿಸುವಂತಹ ಕೆಲಸ ಜಾಯ್ನಾ ಕೊಥಾರಿ ಅವರಿಂದ ಆಗ್ತಾ ಇದೆ. ರೇವಣ್ಣ ವಿರುದ್ಧ ಇಲ್ಲಿ ಕೇಳಿಬಂದಿರುವಂತಹ ಆರೋಪ ಇದೆಯಲ್ಲ, ಇದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೂಡ FIR ಪ್ರತಿಯನ್ನ ಮುಂದೆ ಇಟ್ಕೊಂಡು ಓದಿ ಪ್ರಸ್ತುತಪಡಿಸ್ತಾ ಇದ್ದಾರೆ SPP. FIR ಪ್ರತಿಯನ್ನ ನಾವೀಗಾಗಲೇ ಓದಿದ್ದೀವಿ. ಅದರಲ್ಲಿ ಮಹಿಳೆ ಯಾವ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ತಮ್ಮ ಮೇಲೆ ಆಯಿತು, ಕೆಲಸವನ್ನ ಕೊಡಿಸಿದ್ರು, ಅದಾದ್ಮೇಲೆ ಯಾವ ರೀತಿಯಾಗಿ ತಮ್ಮನ್ನ ಬಳಸ್ಕೊಳ್ತಾ ಇದ್ರು, ಹೊಳೆ ನರಸೀಪುರದ ಅವರ ನಿವಾಸದಲ್ಲಿ ಇರಬಹುದು ಅಥವಾ ಬಸವನಗುಡಿ ನಿವಾಸದಲ್ಲಿ ಇರಬಹುದು, ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾಗಿ ನಡ್ಕೊತಾ ಇದ್ರು, ಸಂತ್ರಸ್ತೆಯ ಪುತ್ರಿಗೂ ಕೂಡ ಯಾವ ರೀತಿಯಾಗಿ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ಸಂತ್ರಸ್ತೆ FIRನಲ್ಲಿ ಉಲ್ಲೇಖ ಮಾಡಿದ್ರು. ಆ ಎಲ್ಲ ಅಂಶಗಳನ್ನ ಕೂಡ ಇದೀಗ SPP ಅವರು ನ್ಯಾಯಾಧೀಶರ ಮುಂದೆ ಓದ್ತಾ ಇದ್ದಾರೆ. ಮತ್ತೊಮ್ಮೆ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಇಲ್ಲಿ ಜಾಯ್ನಾ ಕೊಥಾರಿ ಅವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಜಾಯ್ನಾ ಕೊಥಾರಿ ಅವರಿಂದ ವಾದ ಆಗ್ತಾ ಇದೆ 42ನೇ ACMM ಕೋರ್ಟ್ನಲ್ಲಿ. HD ರೇವಣ್ಣ ಅವರ ಪರವಾಗಿ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಪ್ರಕರಣದಲ್ಲಿ ಜಾಮೀನನ್ನ ಪಡ್ಕೊಂಡು ರಿಲೀಫ್ನಲ್ಲಿದ್ದಂತಹ HD ರೇವಣ್ಣ ಅವರಿಗೆ ಈ ಒಂದು ಪ್ರಕರಣ ಸಂಕಷ್ಟವನ್ನ ತಂದೊಡ್ಡುತ್ತಾ ಅಥವಾ ರಿಲೀಫ್ ಅನ್ನ ಕೊಡುತ್ತಾ ಅನ್ನೋ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲೂ ಕೂಡ ಉತ್ತರ ಸಿಗುತ್ತೆ. ಪ್ರಕರಣದಲ್ಲಿ ಸೆಕ್ಷನ್ 376 ಅತ್ಯಾಚಾರ ಆರೋಪವನ್ನ ಸೇರಿಸಲಾಗಿದೆ. ಇದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ, ಅತ್ಯಾಚಾರ ಪ್ರಕರಣದ ಸೆಕ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಅದನ್ನ ಪದೇ ಪದೇ ಉಲ್ಲೇಖ ಮಾಡುವಂತಹ ಕೆಲಸ ಆಗ್ತಾ ಇದೆ ಇಲ್ಲಿ ವಕೀಲೆಯವರಿಂದ. ತನಿಖಾ ಅಧಿಕಾರಿಯ ಮನವಿಯ ನಂತರ ಸೆಕ್ಷನ್ 376 ಅನ್ನ ಇಲ್ಲಿ ಸೇರಿಸಲಾಗಿದೆ. ಬರೀ ತನಿಖಾಧಿಕಾರಿ ಕೇಳಿದ್ರು ಅಂದ ಮಾತ್ರಕ್ಕೆ ಸೆಕ್ಷನ್ 376 ಅನ್ನ ಸೇರ್ಪಡೆ ಮಾಡಿಲ್ಲ. ಅದರ ಜೊತೆಗೆ ಸಂತ್ರಸ್ತೆಯ ಹೇಳಿಕೆಯನ್ನ ಕೂಡ ಪಡೆದುಕೊಳ್ಳಲಾಗಿದೆ. 376 ಅನ್ನ ಸೇರಿಸಬೇಕು ಅಂತ ಹೇಳಿ ಅರ್ಜಿಯ ಜೊತೆಗೆ ದೂರನ್ನ ಸಹ ಕೊಡಲಾಗಿದೆ. ಆ ಅರ್ಜಿ ಬಂದ ನಂತರವೇ ಈ ಪ್ರಕರಣದಲ್ಲಿ
ಅತ್ಯಾಚಾರ ಕೇಸನ್ನ ಕೂಡ ಅತ್ಯಾಚಾರ ಆರೋಪವನ್ನ ಕೂಡ ಸೇರಿಸಲಾಗಿದೆ ಅಂತ ಹೇಳಿ ಕೋರ್ಟ್ನಲ್ಲಿ ಎಸ್ಐಟಿ ಪರ ವಕೀಲೆ ಜಾಯ್ನಾ ಗುಥಾರಿ ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಈಗಾಗಲೇ ವಾದ ಆರಂಭ ಆಗಿದೆ. ಮೊದಲಿಗೆ ಎಸ್ಐಟಿ ಪರವಾಗಿ ಎಸ್ಪಿಪಿ ಜಾಯ್ನಾ ಗುಥಾರಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಚ್ ಡಿ ರೇವಣ್ಣ ಅವರ ವಿರುದ್ಧ ಕೇಳಿಬಂದಿರುವಂತಹ ಲೈಂಗಿಕ ದೌರ್ಜನ್ಯ ಆರೋಪ ಜೊತೆಗೆ ಸೆಕ್ಷನ್ 376 ಅನ್ನ ಯಾವ ಕಾರಣಕ್ಕೆ ಈ ಪ್ರಕರಣದಲ್ಲಿ ಸೇರಿಸಲಾಯಿತು, ಯಾವ ಸಂದರ್ಭದಲ್ಲಿ ಸೇರಿಸಲಾಯಿತು, ಯಾಕೆ ಸೇರಿಸಲಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನ ಜಾಯ್ನಾ ಗುಥಾರಿ ಅವರು ಕೊಡ್ತಿದ್ದಾರೆ. ಈಗಾಗಲೇ ರೇವಣ್ಣ ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು, ಈಗೇನು ಪ್ರಕರಣಗಳು ದಾಖಲಾಗಿದೆಯೋ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಹೇಳಿ. ಇವನ್ ರೇವಣ್ಣ ಪರ ವಕೀಲರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅವರು ರಾಜಕೀಯ ವ್ಯಕ್ತಿ ಆಗಿರೋದ್ರಿಂದಾಗಿ ಒಂದಷ್ಟು ಷಡ್ಯಂತ್ರಗಳು ಕೂಡ ನಡೀತಾ ಇದೆ ಅಂತ ಆರೋಪಿಸಿದ್ರು. ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತಾಲೇ ಈ ರೀತಿಯಾಗಿ ಅಪಪ್ರಚಾರ ಮಾಡೋದರ ಜೊತೆಗೆ ಇಂತಹ ಪ್ರಕರಣವನ್ನು ದಾಖಲಿಸಲಾಗಿದೆ ಅಂತ ಹೇಳಿ ತಮ್ಮ ವಾದದಲ್ಲೂ ಕೂಡ ರೇವಣ್ಣ ಪರ ವಕೀಲರು ಸೇರಿಸ್ಕೊಂಡಿದ್ರು. ಆದರೆ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಕೆಲಸ ಎಸ್ಪಿಪಿ ಅವರಿಂದ ಆಗ್ತಾ ಇದೆ. ಸುಖ ಸುಮ್ಮನೆ ಅವರ ತೇಜೋವಧೆ ಮಾಡಬೇಕು ಅಂತಾಗ್ಲಿ ಅಥವಾ ಅವರು ರಾಜಕೀಯ ವ್ಯಕ್ತಿ ಅಂತಾಗ್ಲಿ ಅಥವಾ ಷಡ್ಯಂತ್ರ ಆಗಲಿ ಅಂತ ಯಾರು ಇಲ್ಲಿ ಮಾಡ್ತಾ ಇಲ್ಲ. ಸಂತ್ರಸ್ತೆಯ ಹೇಳಿಕೆಯ ಆಧಾರದ ಮೇರೆಗೆನೆ ಈ ರೀತಿಯಾಗಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಅತ್ಯಾಚಾರ ಕೇಸ್ನ ಸೆಕ್ಷನ್ ಅನ್ನು ಯಾಕೆ ಹಾಕಲಾಗಿದೆ ಅಂದ್ರೆ ಅದಕ್ಕೂ ಕೂಡ ಕಾರಣ ಸಂತ್ರಸ್ತೆ ಕೊಟ್ಟಿರುವಂತಹ ಹೇಳಿಕೆ ಅಂತ ಹೇಳಿ ಜಾಯ್ನಾ ಗುಥಾರಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಕೂಡ ವಾದವನ್ನು ಆಲಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆದೇಶ ಕೂಡ ಹೊರಬೀಳುತ್ತೆ. ಈಗ ಜಾಯ್ನಾ ಗುಥಾರಿ ಅವರು ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ನಂತರದಲ್ಲಿ ಎಚ್ ಡಿ ರೇವಣ್ಣ ಪರವಾಗಿಯೂ ಕೂಡ ಒಂದಷ್ಟು ಹೊತ್ತು ವಾದ ನಡೆಯುತ್ತೆ. ವಾದ ಪ್ರತಿವಾದ ಎರಡನ್ನೂ ತುಲನೆ ಮಾಡಿದ ನಂತರದಲ್ಲಿ ನ್ಯಾಯಾಧೀಶರಿಂದ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತಹ ಅಂತಿಮ ತೀರ್ಪು ಹೊರಬೀಳುತ್ತೆ. ಅಲ್ಲಿಯವರೆಗೂ ಕೂಡ ಎಚ್ ಡಿ ರೇವಣ್ಣನವರು ಕೋರ್ಟ್ ಒಳಗಡೆನೇ ಇರ್ತಾರೆ. ನಿನ್ನೆಯೂ ಕೂಡ ಅವರ ಸಮ್ಮುಖದಲ್ಲೇ ವಾದ ಪ್ರತಿವಾದ ಆಗಿತ್ತು. ನಿನ್ನೆಯೂ ಕೂಡ ಅವರನ್ನ ನ್ಯಾಯಾಧೀಶರ ಸೂಚನೆಯ ಮೇರೆಗೆ ಕೋರ್ಟ್ಗೆ ಕರೆತರಲಾಗಿತ್ತು. ಹಾಜರಿಯಾತಿ ಇತ್ತು ನಿನ್ನೆಯೂ ಕೂಡ. ಇವತ್ತು ಕೂಡ ಅವರ ಹಾಜರಾತಿ ಕೋರ್ಟ್ನಲ್ಲಿ ಮುಂದುವರೆದಿದೆ. ಸದ್ಯಕ್ಕೆ ಕೈ ಮುಗಿದು ಜಡ್ಜ್ ಮುಂದೆ ರೇವಣ್ಣ ನಿಂತ್ಕೊಂಡಿದ್ದಾರೆ. ಒಂದು ಕಡೆ ಎಚ್ ಡಿ ರೇವಣ್ಣ ಪರವಾಗಿಯೂ ವಕೀಲರಿದ್ದಾರೆ, ಎಸ್ಐಟಿ ಪರವಾಗಿಯೂ ಎಸ್ಪಿಪಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಈ ಒಂದು ಅತ್ಯಾಚಾರ ಸೆಕ್ಷನ್ ಅನ್ನ 376 ಅನ್ನ ಸೇರಿಸಿರೋದ್ರಿಂದ ಏನಾಗುತ್ತೆ ರೇವಣ್ಣ ಅವರ ಭವಿಷ್ಯ ಅನ್ನೋದು ಸದ್ಯಕ್ಕಂತೂ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗೆ ಕಾರಣವಾಗ್ತಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.